ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುಷ್ಟ ಸಂಬಂಧಿಗಳು ಭಾಳಷ್ಟು ಕಾಡಾಟ ಕೊಡ್ತಾ ಇರ್ತಾರೆ. ಯಾವುದೋ ದುಡ್ಡು ಕಾಸಿನ ವ್ಯವಹಾರನೋ, ಕೊಡೋದು ತಗೊಳ್ಳೋದು, ಹೆಣ್ಣು ಗಂಡು ಅಥವಾ ಬೇರೆ ಯಾವುದೋ ಒಂದು ಆಲೋಚನೆ ವಿಚಾರ, ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಮನಸ್ಥಿತಿ, ದುಷ್ಟತೆಯ ಒಂದು ಪರಮಾವಧಿ. ಇಂಥ ಸಂಬಂಧಿಗಳಲ್ಲೇ ಜಾಸ್ತಿ ಇವು ಹೆಚ್ಚಿಗೆ ಸಮಸ್ಯೆ ಬರೋದು. ಯಾವುದೋ ಹೊರಗಿನವರಿಂದ ಅಲ್ಲ, ಅಥವಾ ಸ್ನೇಹಿತ ಕೂಟಗಳಿಂದ ಯಾವುದೂ ಸಮಸ್ಯೆ ಅಲ್ಲ. ಸ್ವತಃ ಸಂಬಂಧಗಳು, ಬೇಕಾಗಿರೋರು, ಬಹಳ ಹತ್ತಿರದಲ್ಲಿ ಇರೋರು, ತನ್ನವರು ತನಗೋಸ್ಕರ ಇರೋರು ಅಂತ ನೀವು ತಿಳ್ಕೊಂಡಿರೋರು, ಅಂತಹ ದುಷ್ಟ ಸಂಬಂಧಿಕರು ನಿಮ್ಮ ವಿರುದ್ಧವಾಗಿ ಮಸಲತ್ತು ಮಾಡ್ಬೋದು, ಕುತಂತ್ರ ಮಾಡ್ಬೋದು, ಮಾಟದಂತಹ ಪ್ರಕ್ರಿಯೆಗಳು ಮಾಡ್ಬೋದು, ಅಪಪ್ರಚಾರ ಮಾಡ್ಬೋದು, ಅಪಹಾಸ್ಯ ಮಾಡ್ಬೋದು, ಎಲ್ಲೋ ಒಂದು ಕಡೆ ಅವಮಾನ ಕೂಡ ಮಾಡ್ಬೋದು. ಒಟ್ಟಾರೆಯಾಗಿ ನಿಮ್ಮನ್ನು ಅಧೋಗತಿಗೆ ತಳ್ಳೋ ಗಂಟ ಅವರು ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಅವರು ಊಟ ಮಾಡುವಾಗಲೂ ಕೂಡ ನಿಮ್ಮನ್ನೇ ನೆನೆಸ್ಕೊತಾ ಇರ್ತಾರೆ. ಯಾಕಂದರೆ ನಿಮ್ಮನ್ನು ನಾಶ ಮಾಡೋದೇ ಅವ್ರ ಗುರಿಯಾಗಿರುತ್ತೆ. ಇಂಥವರಿಂದ ನೀವು ಭಾಳಷ್ಟು ನೊಂದಿರ್ತೀರ, ಭಾಳಷ್ಟು ಸಮಸ್ಯೆಯನ್ನು ಪಡೆದಿರ್ತೀರ. ಹಾಗೆ ಇಂಥ ಸಂಬಂಧ ಇದ್ದರೆಷ್ಟು ಹೋದರೆಷ್ಟು ಅನ್ನೋ ಲೆಕ್ಕಾಚಾರಕ್ಕೂ ಬಂದಿರ್ತೀರ. ಖಂಡಿತ ಇದಕ್ಕೆ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ, ನೀವು ತಿಳ್ಕೊಳ್ಳಿ. ನೋಡಿ, ಒಂದು ಕಪ್ಪು ಬಟ್ಟೆಯಲ್ಲಿ ನೀವು ಮೊದಲು ಆ ದುಷ್ಟ ಸಂಬಂಧಿ ಯಾರಿದ್ದಾರೆ ಅವನ ಹೆಸರನ್ನು ಬರೆದು ಬಿಡಿ. ಯಾವುದಾದ್ರೂ ಒಂದು ಅರಿಶಿಣವನ್ನು ತೆಗೆದುಕೊಂಡು ನಿಮ್ಮ ಕೈಯಿಂದನೇ ಬರೀರಿ, ಸಾಕು. ತದನಂತರವಾಗಿ ಆ ಕಪ್ಪು ಬಟ್ಟೆಯಲ್ಲಿ ನೀವು 5 ಮುಷ್ಟಿ ಎಡಗೈಯಿಂದ ಬಿಳಿ ಸಾಸಿವೆಯನ್ನು ಹಾಕಿ. ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಎಡಗೈಯಿಂದ 5 ಮುಷ್ಟಿ ಹಾಕಬೇಕು ಬಿಳಿ ಸಾಸಿವೆ. ಮುಷ್ಟಿ ಅಂದರೆ ಹೀಗೆ ಬರಬೇಕು, ಹಿಡಿಯಲ್ಲ, ಮುಷ್ಟಿ. ಆ ಬಟ್ಟೆಯಲ್ಲಿ 8 ಮಳೆಯನ್ನು ಸೇರಿಸಿ ಅದರ ಜೊತೆಗೆ ಯಾವುದಾದ್ರೂ ಮುಳ್ಳಿನ ಗಿಡದ ಮುಳ್ಳನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ, ಹಾಗೂ ಸ್ವಲ್ಪ ಯಾವುದಾದ್ರೂ ಎಣ್ಣೆಯನ್ನು ಸ್ವಲ್ಪ ಬೆರೆಸಿಬಿಟ್ಟು ಅದನ್ನು ಗಂಟು ಕಟ್ಟಿ. ಜಾಸ್ತಿ ಎಣ್ಣೆ ಹಾಕಿದ್ರೆ ಅದು ಸೋರ್ಬೋದು, ಹಾಗಾಗಿ ಸ್ವಲ್ಪನ ಹಾಕಿ, ಒಂದು ಬೂಚಷ್ಟು ಹಾಕಿ ಗಂಟನ್ನು ಕಟ್ಟಿ. ನಂತರ ಅದನ್ನು ಬಿಸಿಯಾದ ನೀರಿನಲ್ಲಿ, ಅಂದರೆ ಕುದಿಯುವಂತಹ ನೀರಿನಲ್ಲಿ ಮುಳುಗಿಸ್ಬಿಡಿ ಅದನ್ನೆಲ್ಲ, ಏನು ಗಂಟನ್ನು. ಅದಾದಮೇಲೆ ಆ ನೀರಿನ ಸಮೇತವಾಗಿ ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶ, ಅಂದರೆ ಜನ ಓಡಾಡದೇ ಇರತಕ್ಕಂಥ ಪ್ರದೇಶಕ್ಕೆ ಹೋಗಿ ಎಸೆರಿ. ಹೀಗೆ ಮಾಡೋದ್ರಿಂದ ಆ ದುಷ್ಟ ಸಂಬಂಧಿಗಳ ದೃಷ್ಟಿ, ದೋಷ, ಪೀಡನೆಗಳು ದೂರ ಆಗುತ್ತೆ. ನೋಡಿ, ಏನಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಈ ವಿಷಯ ಅಂತಂದರೆ, ನೀವು ಒಂದೇನೋ ಒಂದು ರೀತಿಯಲ್ಲಿ ಬಾಯಿ ತಪ್ಪು ಯಾವುದಾದ್ರೂ ಒಂದು ರೀತಿಯಲ್ಲಿ ಹೇಳಿಬಿಡ್ತೀರ. ದುಡುಕಿನ ಒಂದು ವೇಗದಲ್ಲಿ ಯಾರಿಗೋ ಒಂದು ಕೆಟ್ಟದಾಗಿ ಹೇಳ್ಬಿಡ್ತೀರ. ಅದು ಸಂಬಂಧದಲ್ಲೇ ಜಾಸ್ತಿಯಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅಥವಾ ನಿಮ್ಮ ಬೆಳವಣಿಗೆ ನೋಡಿ ಅವನಿಗೆ ಹೊಟ್ಟೆಗಿಚ್ಚು ಬರ್ಬೋದು. ಅಥವಾ ನಿಮ್ಮ ಒಂದು ಜೊತೆಗಿದ್ದು ನಿಮ್ಮ ಒಂದು ಸ್ಥಿತಿಗತಿಗಳ ಬಗ್ಗೆ ನೋಡ್ಕೊಂಡು ನಿಮ್ಮ ಬಗ್ಗೆ ಏನಾದರೂ ಒಂದು ವಿಚಾರ ಮಾಡ್ಬೋದು. ಅಥವಾ ಯಾವುದಾದ್ರೂ ಹಿಂದಿಂದು ಮುಂದಿಂದು ಕೆದಕಿ ವಿಷಯಗಳನ್ನು ನಿಮ್ಮನ್ನು ಕೆಟ್ಟವರಾಗಿ, ಅಥವಾ ಅವನ ಮನಸ್ಸಿನಲ್ಲಿ ನೀವು ಕೆಟ್ಟವರನ್ನಾಗಿ ಮಾಡೋಕ್ಕೆ ದೊಡ್ಡ ವಿಷಯ ಅಲ್ಲ, ಯಾವುದೋ ಒಂದು ಜಾಗ ಜಮೀನು ವಿಚಾರಕ್ಕಾದರೂ ಬರ್ಬೋದು. ಒಟ್ಟಾರೆಯಾಗಿ ಸಂಬಂಧಿಗಳೇ ಹೇಳ್ತಾ ಇರೋದು ನಾನು. ಇಂಥ ಸಂಬಂಧಗಳು ಆತ್ಮೀಯತೆ ಬಂಧನದಲ್ಲಿರಬೇಕಾಗಿದ್ದದ್ದು ಈಗ ಪೂರ್ಣ ಪ್ರಮಾಣದ ಶತ್ರುತ್ವ, ಹಗೆತನ, ದ್ವೇಷದಂತಹ ವಿಚಾರಗಳಿಗೆ ಹೋಗಿರುತ್ತೆ. ಅಂದರೆ ನೀವು ಬೆಳೆಯೋದು ಅಥವಾ ನಿಮ್ಮ ವಿಚಾರ ವ್ಯವಸ್ಥೆಗಳು ಒಂದು ರೀತಿಯಲ್ಲಿ ನೆಲೆ ಆಗೋದು, ಶಾಶ್ವತವಾಗಿ ನಿಮ್ಮ ಒಂದು ಬಾಂಧವ್ಯ ವೃದ್ಧಿ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆಲ್ಲಿರೋದಿಲ್ಲ. ನಿಮ್ಮನ್ನು ಬೀಳಿಸ್ಬೇಕು, ಅಧೋಗತಿಗೆ ತಳ್ಳಬೇಕು. ಹಾಗೆ ನಿಮ್ಮ ಒಂದು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನೀವು ಒಂದು ಬೆಳವಣಿಗೆ ಕಾಣದೇ ಇರೋ ಹಾಗೆ ನಿಮ್ಮನ್ನು ತಡಿಬೇಕು. ಇಂಥ ಸಂಬಂಧಿಕರು ಹೇಗಂತಂದರೆ, ಯಾವುದೋ ಒಂದು ನೀವು ಮನೆ ಕಟ್ಟಿರ್ತೀರ, ಅದು ನೋಡಿಬಿಟ್ಟು ಹೊಟ್ಟೆ ಉರಿ ಪಡೋದು, ಅಥವಾ ನಿಮ್ಮ ಬಗ್ಗೆ ಇಲ್ಲದೇ ಇರುವಂತಹ ಅಪಪ್ರಚಾರ, ಕೆಟ್ಟದಾಗಿ ಏನಾದರೂ ಒಂದು ರೀತಿಯಲ್ಲಿ ಮಾತಾಡ್ಕೊಂಡು ಹೋಗೋದು. ಅಥವಾ ಈ ಕೆಲವೊಬ್ರು ಅಂತಂದ್ರು ಅವ್ನು ಬೆಳೀತಾ ಇದ್ದಾನೆ, ಹೋಗಿ ಮಾಡಿಸಿ ಬರೋದು. ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಯಾವುದೋ ಮಾರಿ ಮೊಸಳೆ ಅಂತ ಕೈ ಮುಗಿಯೋದು, ಅಥವಾ ಯಾವ್ದು ಹೇಳ್ಕೊಟ್ಟಿದ್ದಾರೆ ಅದು ಮಾಡಿ ಒಟ್ಟಾರೆಯಾಗಿ ನಿಮ್ಮನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಬೀಳಿಸ್ಬೇಕು ಅನ್ನೋದೇ ಇರುತ್ತೆ. ಹೆಚ್ಚಿನದಾಗಿ ನಾನು ನೋಡಿರುವಂಥದ್ದು ಈ ಜಾಗ ಜಮೀನಿನ ವಿಷಯವಾಗಿ ಗಲಾಟೆ ಘರ್ಷಣೆಗಳು ನಡೆಯುತ್ತೆ, ಪಾಲು ಅಥವಾ ಬೇರೆ ಬೇರೆ ವಿಚಾರದಲ್ಲಿ. ಇದರಲ್ಲೂ ಕೂಡ ನನಗೆ ಬರಬೇಕು, ನಿನಗೆ ಬರಬೇಕು, ನನಗೆ ಬೇಡ, ನಿನಗೆ ಬೇಡ, ಬೇಕು ಏನಾದರೂ ಇರಲಿ, ಅದು ಇಂಥದ್ದೆಲ್ಲ ತೆಗೆದುಕೊಂಡು ಏನು ಮಾಡ್ತಾರೆ, ಸುಮ್ಮನೆ ಕಿರಿಕಿರಿ ಕಾಡಾಟಗಳು ಸೃಷ್ಟಿಯಾಗುತ್ತೆ. ಆಗ ದ್ವೇಷಕ್ಕೆ ತಿರುಗುತ್ತೆ. ದ್ವೇಷದಂತಹ ವಿಚಾರ ವೈಯಕ್ತಿಕವಾಗಿ ಹೋಗಿ ಮುಂದೆ ಇವರಿಂದ ಬಹಳಷ್ಟು ಸಂಕಷ್ಟ ಅನುಭವಿಸುವಂಥದ್ದು. ಮತ್ತು ಕಚೇರಿ, ಓಡಾಟ, ಅವು ಇವು ಇಲ್ಲದೇ ಇರೋವಂಥದ್ದು, ತಲೆ ಗೊಡವೆ ಸಮಸ್ಯೆಗಳು ಬಂದು
ಬರೀ ಕಾನೂನಂತಹ ಕ್ರಿಯೆಗಳಿಗೆ ನೀವು ಓಡಾಡಿಕೊಂಡು ಈ ಜಮೀನು ವಿಚಾರನೋ ಬಾಧೆನೋ ಅಥವಾ ಅವನು ಹೊಡೆದ ಇವನು ಬಡ್ದ ಇವನು ಕಡ್ದ ಏನೋ ಒಂದಾಯಿತು ಹೆಚ್ಚು ಕಡಿಮೆ ಈ ವಿಚಾರನ ತಲೆಗಿಡ್ಕೊಂಡು ಜೀವನ ಪೂರ್ತಿ ಕೊಳೆ ಹಾಗೆ ನಿಮ್ಮ ಬದುಕನ್ನು ಹೈರಾಣಾಗಿ ಮಾಡಿಟ್ಟಿರ್ತಾರೆ. ಇದರಿಂದಾಗಿ ಎಲ್ಲಿ ಬದುಕನ್ನು ಎಷ್ಟು ನೆಮ್ಮದಿಯಾಗಿ ಯಾರು ಮಾಡಲಿಕ್ಕೆ ಸಾಧ್ಯ? ಭಯದಲ್ಲೇ, ಆತಂಕದಲ್ಲೇ, ಅಥವಾ ಯಾವುದೋ ಒಂದು ಅಪಪ್ರಚಾರದಲ್ಲೇ, ಯಾರೋ ಒಂದು ಅಪಮಾನದಲ್ಲೇ, ಯಾರ್ದೋ ಒಂದು ಹಿಡಿತದಲ್ಲಿ ಒಂದು ರೀತಿಯಲ್ಲಿ ತುಚ್ಛವಾಗಿ ಜೀವನವನ್ನು ನೋಡ್ಕೊಂಡು ಹೋಗ್ತಾ ಇರ್ತೀರ. ಮನಸ್ಸಲ್ಲಿ ನಿಮಗೂ ಕೋಪ ಬರುತ್ತೆ, ಆಲೋಚನೆಗಳು ಬರುತ್ತೆ, ಆದರೂ ಏನು ಮಾಡಲಿಕ್ಕಾಗಲ್ಲ, ಹಿಡಿದಿಟ್ಕೊಂಡಿರ್ತೀರ. ಯಾಕಪ್ಪ ಬೇಕು, ಯಾಕೆ ಬೇಕು, ಇಂಥ ಒಂದು ಸ್ಥಿತಿನ ನಗಣ್ಯ ಮಾಡ್ತಾ 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 ಈ ದುಷ್ಟ ಸಂಬಂಧಿ ಏನಿದನಲ್ಲ ತಲೆ ಮೇಲೆ ಬಂದು ಕುಂತಿರ್ತಾನೆ. ಅವನಿಗೊಂದು ರೀತಿಯಲ್ಲಿ ದುರಹಂಕಾರ, ಏನೋ ಅವ್ರ ವಂಶದಲ್ಲಿ ಅವನೇ ಬೆಳೆದಿರೋಂಥರ, ಅವನೇ ದಪ್ಪಗಿರೋ ಥರ, ಅಥವಾ ಅವನೇ ಬುದ್ಧಿವಂತಂತರ, ಅವನ ಮಾತೇ ಜನ ಕೇಳೋ ಥರ, ಅವನೊಂದು ಪುಂಡು ಪೋಖ್ರಿಗಳ ಸಹವಾಸ ಇದ್ದರೆ ಅವ್ನಿಗೆ ಭಾರಿ ಜನ ಪರಿಚಯ. ಹಾಗೆ ಇದು ನೋಡಿ, ಸುಮ್ಮನೆ ಆ ಒಂದು ಮನಸ್ಥಿತಿಯಲ್ಲಿ ಜನಮಾನಸದಲ್ಲಿ ಬಿತ್ತೋವಂಥ ಒಂದು ಕಾರ್ಯ ಇದು. ಹೀಗೆ ಬಿತ್ತಿ ಆ ವ್ಯಕ್ತಿ ಏನಂತಂದರೆ ಎಲ್ಲೋ ತಾನು ಶಕ್ತಿವಂತ, ಯುಕ್ತಿವಂತ, ಭಾರೀ ಜನಮೆಚ್ಚಿದ ಮಗ ಅನ್ನೋ ರೀತಿಯಲ್ಲಿ ಅವನು ತೋರಿಸ್ಕೋತಾ ಇರ್ತಾನೆ ನಿಮ್ಮ ಸಂಬಂಧಿ. ಇಂಥವರು ನೀವು ಹೆದರ್ಕೊಂಡು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊತಾ ಇರ್ತೀರ. ಅಥವಾ ಇವನ ಒಂದು ದರ್ಪಕ್ಕೋ ದುರಹಂಕಾರಕ್ಕೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಸಲತ್ತಿಗೆ ನೀವು ಬಲಿ ಆಗಿಬಿಡ್ತೀರ. ಇಂತಹ ಸಂಬಂಧಗಳು ಇದ್ದರೆಷ್ಟು ಹೋದ್ರೆಷ್ಟು. ನಿಜ ಹೇಳಬೇಕಂತಂದರೆ ಅದರಿಂದ ಏನೂ ಆಗೋದಿಲ್ಲ. ಆದರೆ ಅವರಿಂದ ಅನುಭವಿಸ್ತಾ ಇದ್ದೀರಲ್ಲ, ಆ ಒಂದು ಕೃತ್ಯದಿಂದ ನಿಮ್ಮ ಜೀವನ ಅನ್ನೋದು ಹಾಳು ಮಾಡಿಕೊಂಡಿರ್ತೀರ. ಹಾಗಾಗಿ ನಾನು ತಿಳಿಸಿರ್ತಕ್ಕಂಥ ಒಂದು ಪರಿಹಾರ ಏನು ಕಪ್ಪು ಬಟ್ಟೆಯಲ್ಲಿದೆ, ಅದು ನಿಮಗೆ ಖಂಡಿತವಾಗಿ ಫಲಿತಾಂಶ ಕೊಡುತ್ತೆ. ಆದಾಗೂ ಕೂಡ ಯಾರನ್ನ ಎಷ್ಟು ಯಾವ ರೀತಿಯಲ್ಲಿ ನೋಡಬೇಕು ಅದೇ ರೀತಿಯಲ್ಲಿ ನೋಡಿ. ಹೆಚ್ಚಿನದಾದಂಥ ಆವೇಗಕ್ಕೋ ಆವೇಶಕ್ಕೋ ಬಲಿಯಾಗುವಂಥದ್ದು ಬೇಡ. ಹಾಗೆ ನಿಮ್ಮ ಜೀವನವನ್ನು ಇಲ್ಲದೇ ಇರೋ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳುವಂಥದ್ದನ್ನು, ಆ ಒಂದು ವ್ಯಕ್ತಪಡಿಸೋಕೆ ಅನ್ನೋದನ್ನ ಕಡಿಮೆ ಮಾಡಿ. ಇದ್ದರೆ ನಿಮ್ಮನೇಲಿರಲಿ, ಇಲ್ಲ ಅಂದ್ರೂ ನಿಮ್ಮನೇಲಿರಲಿ. ಯಾರ ಮುಂದೆನೂ ಹೋಗಿ ನೀವು ಸಲಾಮ್ ಮಾಡಬೇಡಿ, ಅಥವಾ ಇದ್ದರೆ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ನೀವು ರೋಡಿಗೆ ಬಂದು ನಿಂತ್ಕೋಬೇಡಿ. ಇನ್ನೊಬ್ರಿಗೆ ನೀವು ಹೊಟ್ಟೆ ಒರೆಸೋದ್ರಿಂದ ಅವರು ನಿಮ್ಗೆ ಸಮಸ್ಯೆ ಮಾಡ್ಬೋದು, ಅಥವಾ ಅವರಲ್ಲಿ ಆಲೋಚನೆಗಳು ಆ ರೀತಿಯಲ್ಲಿ ಬರುತ್ತೆ. ನೋಡಿ, ಮೊನ್ನೆ ತಾನೇ ತೊಗೊಂಡೆ ಇಷ್ಟು ಲಕ್ಷ ಆಯಿತು ಅಂತ ಹೋಗ್ತೀರಾ ಅವ್ರ ಮನೆ ಮುಂದೆ, ಅವ್ರಿಗೆ ಹೊಟ್ಟೆಗೆ ಇಷ್ಟು ಬರದೆ ಮತ್ತೇನು ಬರುತ್ತೆ. ಇದರಲ್ಲಿ ತಪ್ಪು ಒಪ್ಪುಗಳು ಇದ್ದೇ ಇರ್ತವೆ. ಹಾಗೆ ಅಂಥ ಒಂದು ಮನಸ್ಥಿತಿನ ಪಡೆಯೋದಿರಲಿ ಕಳ್ಕೊಳೋದಿರಲಿ, ಸ್ವಲ್ಪ ಯೋಚನೆ ಮಾಡಿ ಉದಾತ್ತ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರೋದು ಬಹಳ ಒಳ್ಳೆಯದು. ಕೆಲವೊಂದು ಕ್ರಿಯೆಗೆ ನಾವೇ ಅದಕ್ಕೆ ಪ್ರಮಾದ ಅನ್ನೋದು ಮಾಡಿರ್ತೀವಿ, ನಮ್ಮಿಂದನೇ ಉಂಟಾಗಿರ್ಬೋದು. ಅದನ್ನು ಕೂಡ ನಾನು ಏನೂ ಮಾಡಿಲ್ಲ, ನಾನೇ ಒಳ್ಳೆಯವನು ಅನ್ನೋವಂಥ ಮನಸ್ಥಿತಿಯಲ್ಲಿ ಬಂದುಬಿಡುತ್ತೆ. ಅದು ಹಾಗಿರೋದಿಲ್ಲ. ಆ ಮನಸ್ಥಿತಿ ಮೂಡಿದರೂ ಕೂಡ ನೀವೆಲ್ಲೋ ಒಂದು ಕಡೆ ನಿಮ್ಮ ತೋರ್ಪಡಿಸುವಿಕೆ ಅಥವಾ ನಿಮ್ಮ ಮಾತಿನ ಶೈಲಿ, ಹೀಯಾಳಿಕೆ ಅಂಥದ್ದು ಬೇರೆಯವ್ರಿಗೆ ಅದು ಗಾಸಿಗೆ ಕೊಟ್ಟಿರ್ಬೋದು. ಹಾಗಾಗಿ ಅವನು ಆ ರೀತಿಯಲ್ಲಿ ನಿಮ್ಮ ಬಗ್ಗೆ ಮಸರತ್ತು ಬೇರೆ ಬೇರೆ ಮಾಡಿ ಈ ದಿನ ನಿಮ್ಗೆ ಮುಳುಗಿಸಿರ್ತಾನೆ. ಎಲ್ಲವನ್ನು ಅವಲೋಕನ ಮಾಡಿ ಬದುಕನ್ನು ಭಾಳಷ್ಟು ಜಾಗ್ರತೆಯಿಂದ ಶುಚಿತ್ವವಾಗಿ ಮಾಡ್ಕೊಂಡು ಹೋಗಿ. ಇಂಥ ಶತ್ರುಪೀಡೆ ಅಥವಾ ದುಷ್ಟ ಸಂಬಂಧಿಗಳ ಕ್ರಿಯೆಯಿಂದ ತಾವು ಹೊರಗಡೆ ಬನ್ನಿ. ಈ ನಾನು ಹೇಳಿರ್ತಕ್ಕಂಥ ತಂತ್ರದಿಂದ ಖಂಡಿತ ಮಾಡಿ ಇದರಿಂದ ಫಲಿತಾಂಶ ಪಡೆದಿರ್ತೀರ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.